ಎಲ್ರಿಗೂ ನಮಸ್ಕಾರ. ಮೈ ಒಪಿನಿಯನ್ಗೆ ಸ್ವಾಗತ. ತುಂಬ ದಿನಗಳಿಂದ ಸ್ವಿಗ್ಗಿ ಝೊಮ್ಯಾಟೋದಲ್ಲಿ ಡೆಲಿವರಿ ಹೇಗೆ ಮಾಡ್ತಾರೆ ಲೈವ್ ಎಕ್ಸ್ಪೀರಿಯೆನ್ಸ್ ತಗೋಬೇಕು, ಹಾಗೆ ಅದನ್ನು ನಿಮಗೆ ತೋರಿಸ್ಬೇಕು ಅನ್ನೋದು ತುಂಬ ದಿನಗಳಿಂದ ಅದು ಕಾಡ್ತಾಯಿತ್ತು. ಸೊ ಇವತ್ತು ಅದು ಕಾಲ ಕೂಡಿ ಬಂದಿದೆ. ಇವತ್ತು ನನಗೆ ಗೊತ್ತಿರೋ ಒಬ್ಬರು ಡೆಲಿವರಿ ಪಾರ್ಟ್ನರ್ ಜೊತೆಗೆ ಡೆಲಿವರಿ ಹೇಗೆ ರಿಸೀವ್ ಆಗುತ್ತೆ, ಹೇಗೆ ಡೆಲಿವರಿನ ಕಲೆಕ್ಟ್ ಮಾಡಿ ಅದನ್ನು ಮನೆಗಳಿಗೆ ಡೆಲಿವರಿ ಮಾಡ್ತಾರೆ ಅನ್ನೋದನ್ನು ಲೈವ್ ಎಕ್ಸ್ಪೀರಿಯೆನ್ಸ್ ತೊಗೊಳ್ಳೋಣ. ಬನ್ನಿ ಹೋಗೋಣ. ಈಗ ನೋಡಿ, ಇದನ್ನು ಆನ್ ಮಾಡಿದ್ದಾರೆ. ಡೆಲಿವರಿ ಬಂದ ತಕ್ಷಣವೇ ಅವ್ರಿಗೆ ಗೊತ್ತಾಗುತ್ತೆ ಯಾವ ಲೊಕೇಶನಿಂದ ಕಲೆಕ್ಟ್ ಮಾಡಬೇಕು, ಹಾಗೆ ಎಲ್ಲಿ ಡೆಲಿವರಿ ಮಾಡಬೇಕು ಅಂತೇಳಿ. ಈಗಿನ್ನೂ ಆರ್ಡ್ರ್ ಬಂದಿಲ್ಲ. ಬನ್ನಿ, ಆರ್ಡ್ರ್ ಬಂದ ತಕ್ಷಣವೇ ನೋಡೋಣ. ಹೋಗ್ತಾ ಇದ್ದೀವಿ, ಗೊತ್ತಿಲ್ಲ ಡೆಲಿವರಿ ಯಾವಾಗ ಸಿಗತ್ತೆ ಅಂತ ಹೇಳಿ. ನೋಡೋಣ. ಡೆಲಿವರಿ ಆರ್ಡ್ರ್ ಬಂದ ತಕ್ಷಣವೇ ನಿಮಗೆ ಅದನ್ನು ತೋರಿಸೋವಂಥ ಪ್ರಯತ್ನ ಮಾಡ್ತೀನಿ. ಜಾಸ್ತಿ ಆರ್ಡ್ರ್ ಮಾಡಬೇಕು ಅಂತಂದರೆ ಅಲ್ಲಿ ಆ್ಯಪಲ್ಲಿ ಈ ಲೊಕೇಶನ್ಗೆ ಹೋಗಿ ನಿಮಗೆ ಜಾಸ್ತಿ ಆರ್ಡ್ರ್ ಬರುತ್ತೆ ಅಂತ ತೋರಿಸುತ್ತೆ. ಸೊ ಯಾರಾದರೂ ಡೆಲಿವರಿ ಮಾಡೋರಿಗೆಲ್ರಿಗೂ ಗೊತ್ತಿರುತ್ತೆ. ಸೊ ಇದು ವ್ಯೂವರ್ಸಿಗೆ ಈ ಎಕ್ಸ್ಪೀರಿಯೆನ್ಸು. ಅವರು ತೋರಿಸಿರೋ ಲೊಕೇಶನಿಗೆ ಹೋದರೆ ಇವರಿಗೆ ಜಾಸ್ತಿ ಆರ್ಡ್ರ್ಗಳು ಬರುತ್ತೆ. ಸೊ ಹಾಗಾಗಿ ದುಡಿಮೆನೂ ಜಾಸ್ತಿ ಆಗುತ್ತೆ. ಹಾಗೆ ಹೋಗೋಣ. ನೋಡಿ, ನಾವು ಕೋಗ್ಲಿ ಕ್ರಾಸ್ ಮೂಲಕ ಓಲ್ಡ್ ಟೌನಿಂದ ನ್ಯೂ ಟೌನಿಗೆ ಹೋಗ್ತಾ ಇದ್ವಿ ಈ ಆರ್ಡ್ರನ್ನ ಕಲೆಕ್ಟ್ ಮಾಡೋದಕ್ಕೆ. ಹೆವಿ ಅಂದರೆ ಹೆವಿ ಟ್ರಾಫಿಕ್. ಯಾಕಂದರೆ ಫೆಸ್ಟಿವಲ್ ಟೈಮು, ಎಲ್ಲರೂ ಮಾರ್ಕೆಟಿಗೆ ಬಂದಿದ್ದಾರೆ ಹಣ್ಣು ಹಂಪಲುಗಳನ್ನ ಖರೀದಿ ಮಾಡೋದಕ್ಕೆ ಅಂತೇಳಿ. ನೋಡಿ, ಕೊನೆಗೂ ನಮಗೆ ಒಂದು ಆರ್ಡ್ರ್ ಸಿಕ್ತು. ಈಗಷ್ಟೇ ಸಿಕ್ಕಿದ್ದದು. ಅದನ್ನು ಕಲೆಕ್ಟ್ ಮಾಡೋದಕ್ಕೆ ನಾವು ನ್ಯೂ ಟೌನಿಗೆ ಹೋಗಬೇಕೀಗ ಇಲ್ಲಿಂದ. ಸೊ ಮುಂದೆ ತುಂಬ ಟ್ರಾಫಿಕ್ ಇದೆ. ನಾವಿನ್ನು ಮುಂದೆ RMZ ಗ್ಯಾಲೇರಿಯಾ ದಾಟಿಕೊಂಡು ನ್ಯೂ ಟೌನಿಗೆ ಹೋಗಬೇಕು. ಬನ್ನಿ, ಹೋಗಿ ನಾವು ಪಾರ್ಸಲ್ನ ಕಲೆಕ್ಟ್ ಮಾಡೋಣ. ನೋಡಿ, ಕೊನೆಗೂ ನ್ಯೂ ಟೌನ್ಗೆ ಎಂಟ್ರಿ ಕೊಡ್ತಾ ಇದ್ದೀವಿ. NES ಬಸ್ ಸ್ಟಾಪ್ ಕಡೆಯಿಂದ. ಇನ್ನೇನು ಸ್ವಲ್ಪ ದೂರದಲ್ಲಿದೆ ನಮ್ಮ ಪಿಕಪ್ ಪಾಯಿಂಟು. ಬನ್ನಿ ಅಲ್ಲಿಗೆ ಹೋಗೋಣ, ಹಾಗೆ ಡೆಲಿವರಿನ ಪಿಕಪ್ ಮಾಡೋಣ. ಕೊನೆಗೂ ಪಿಕಪ್ ಪಾಯಿಂಟ್ಗೆ ತಲುಪಿದ್ದೀವಿ. ಕ್ಯಾಲಿಫೋರ್ನಿಯಾ ಬರಿಟೋ ಆ ಬಿಲ್ಡಿಂಗಲ್ಲಿ. ಈಗ ಇಲ್ಲಿ ಅವರು ಆರ್ಡ್ರನ್ನ ರೆಡಿ ಮಾಡಿಟ್ಟಿರ್ತಾರೆ. ಕೆಲವೊಂದು ಸರ್ತಿ ನಾವು ವೆಯ್ಟ್ ಮಾಡಬೇಕಾಗತ್ತೆ. ಬನ್ನಿ ನೋಡೋಣ ಆರ್ಡರ್ ರೆಡಿ ಇದೆಯಾ ಇಲ್ವಾ ಅಂತ ಹೇಳಿ. ನೋಡಿ, ಆಲ್ರೆಡಿ ಬೇರೆ ಡೆಲಿವರಿ ಪಾರ್ಟ್ನರ್ಸು ಬಂದು ಇಲ್ಲಿ, ಇದು ಪಿಕಪ್ ಜೋನು, ಇಲ್ಲಿಗೆ ಬಂದು ಕಾಯ್ತಾ ಇರ್ತಾರೆ. ಸೊ ನಮ್ಮ ನಂಬರ್ ಹೇಳಿದ ತಕ್ಷಣವೇ ಆರ್ಡರ್ ನಂಬರು ಅವರಲ್ಲಿ ಎತ್ತಿ ಕೊಡ್ತಾರೆ. ನೋಡಿ, ಇಲ್ಲೊಂದು ಟ್ರೇ ಥರ ಇದೆಯಲ್ಲ ಮೇಲೆ ಶೆಲ್ಫು, ರೆಡಿ ಆಗಿದ್ದನ್ನೆಲ್ಲ ತಂದು ಅಲ್ಲಿಟ್ಟಿರ್ತಾರೆ. ಈಗ ಯಾವುದೂ ಇಲ್ಲ, ಒಂದೇನೋ ಇರಬೇಕು. ಇವರು ಬಂದು ನಂಬರ್ ಕೇಳ್ತಾರೆ. ನಂಬರ್ ರೆಡಿ ಇಲ್ಲ ಅಂದರೆ ರೆಡಿ ಮಾಡಿ ತಂದು ಅಲ್ಲಿ ಇಡ್ತಾರೆ. ಸೊ ಯಾರ್ಯಾರು ನಂಬರ್ ಹೇಳ್ತಾ ಇರ್ತಾರೋ ಆ ನಂಬರ್ ಪಾರ್ಸಲ್ನ ಅವ್ರಿಗೆ ಕೊಡ್ತಾರೆ.
ನೋಡಿ ನಮ್ಮ ಪಾರ್ಸಲ್ ಇನ್ನೂ ರೆಡಿ ಆಗಿಲ್ಲ. ಸೊ ರೆಡಿ ಆಗಬೇಕು. ಸೊ ಅದು ಟೈಮ್ ತೊಗೊಳ್ಬೋದು. ಬೇರೆಯವರು ನಮಗಿಂತ ಮುಂಚೆನೇ ಬಂದು ವೆಯ್ಟ್ ಮಾಡ್ತಾಯಿದ್ರು. ಇನ್ನೂ ಅವ್ರಿಗೂ ಕೂಡ ಅವ್ರ ಪಾರ್ಸಲ್ ಸಿಕ್ಕಿಲ್ಲ. ಕೆಲವೊಂದು ಸರ್ತಿ ಹೋಟ್ಲ್ನವರು ಲೇಟ್ ಮಾಡೋದ್ರಿಂದ ಡೆಲಿವರಿ ಕೂಡ ಲೇಟ್ ಆಗುತ್ತೆ. ಡೆಲಿವರಿ ಲೇಟ್ ಆದರೆ ಪ್ರಾಬ್ಲಮ್ ಏನು ಅಂದರೆ, ಇವರು ಏನು ಜಾಸ್ತಿ ಡೆಲಿವರಿ ಮಾಡಿದರೆ ಜಾಸ್ತಿ ಹಣ ಸಂಪಾದಿಸ್ತಾರೆ, ಅದು ಕಡಿಮೆ ಆಗುತ್ತೆ. ನೋಡಿ ಅಲ್ಲಿ ನಿಮಗೆ ಮೇಲೆ 2 ಪಾರ್ಸೆಲ್ ಕಾಣಿಸ್ತಾ ಇದೆ. ಸೊ ಕ್ಯಾಲಿಫೋರ್ನಿಯಾ ಬರಿಟೋದೊಂದು, ಆಮೇಲೆ ತಲೈರಾಜನ ತ್ಯಾಗರಾಜನ ಅಂತ ಹೇಳಿ ಇನ್ನೊಂದು ಪಾರ್ಸೆಲ್ ಇದೆ. ಸೊ ಅವು ಎರಡೂ ತಯಾರಾಗೋದು ಒಂದೇ ಹೋಟ್ಲಲ್ಲಿ. ಯಾರು ಆರ್ಡ್ರ್ ಮಾಡ್ತಾರೋ ಅವರಿಗೆ ಅದು ಆ ವಿಷಯನೇ ಗೊತ್ತಿರಲ್ಲ. ಎರಡು ಒಂದರಲ್ಲೇ ತಯಾರಾಗ್ತಾ ಇರುತ್ತೆ, ಬೇರೆ ಬೇರೆ ಕವರಲ್ಲೇ ಹಾಕಿ ಕೊಡ್ತಾರೆ. ಕಸ್ಟಮರ್ಸ್ ಅಂದ್ಕೊಂಡಿರ್ತಾರೆ ಇವೆರಡು ಬೇರೆ ಹೋಟ್ಲ್ ಅಂತೇಳಿ. ನೋಡಿ ಬಿಸ್ನೆಸ್ ಯಾವ ರೀತಿ ಮಾಡ್ತಾರೆ ಅಂತ ಹೇಳಿ. ಇದು ಒಂಥರ ಕ್ಲೌಡ್ ಕಿಚನ್ ಥರ ಅವ್ರು ಯೂಸ್ ಮಾಡ್ಕೊತಾರೆ, ಆದರೆ ಕಸ್ಟಮರ್ಸಿಗೆ ಗೊತ್ತಿರೋದಿಲ್ಲ. ಸೊ ನಾನು ಬೇರೆ ಬೇರೆ ಹೋಟೆಲ್ಗಳಿಂದ ಆರ್ಡ್ರ್ ಮಾಡಿದ್ದೀನಿ ಅಂತ ಅವ್ರು ತಿಳ್ಕೊಂಡಿರ್ತಾರೆ. ಬಟ್ ಎರಡೂ ಒಂದೇ ಕಡೆಯಿಂದನೇ ತಯಾರಾಗಿ ಬರ್ತಾ ಇರುತ್ತೆ. ನೋಡಿ 3 ಜನ ವೆಯ್ಟ್ ಮಾಡ್ತಾ ಇದ್ದಾರೆ ಅವರವರ ಪಾರ್ಸಲ್ಗೋಸ್ಕರ. ಕೊನೆಗೂ ನಮ್ಮ ಪಾರ್ಸಲ್ ಸಿಕ್ತು, ಕಲೆಕ್ಟ್ ಮಾಡಿದ್ದೀವಿ. ಇನ್ನೇನು ಡೆಲಿವರಿ ಮಾಡೋ ಜಾಗಕ್ಕೆ ಹೊರಡಬೇಕೇನು. ನೋಡಿ ಬೇರೆ ಇನ್ನಿಬ್ಬರಿದ್ದರು, ಅವ್ರಿಗೂ ಅವರವರ ಪಾರ್ಸಲ್ ಸಿಕ್ಕಿದೆ. ಇನ್ನು ಅವರು ತಮ್ಮ ಡೆಲಿವರಿ ಪಾಯಿಂಟ್ಗೆ ಹೋಗಿ ಡೆಲಿವರಿ ಮಾಡ್ತಾರೆ. ಬನ್ನಿ ನಾವು ನಮ್ಮ ಬೈಕ್ ಹತ್ತೋಣ, ಹಾಗೆ ಹೊರಡೋಣ ಡೆಲಿವರಿ ಮಾಡೋ ಜಾಗಕ್ಕೆ. ನಾವು ಇಲ್ಲಿಂದ ಏನೋ RMZ ಗ್ಯಾಲೇರಿಯಾ ಆ ಸರ್ಕಲಿಂದ ನೆಕ್ಸ್ಟ್ ನಾವು ಯಲಹಂಕ ಓಲ್ಡ್ ಟೌನ್ ಮೂಲಕ ಕೋಗಿಲು ಕ್ರಾಸ್, ಅಲ್ಲಿಂದ ಏನೋ ಬಾಗ್ಲೂರು ಕ್ರಾಸ್ ಹೋಗಿ ಮುಂದೆ ಬಾಗ್ಲೂರು ಮೇನ್ ರೋಡಲ್ಲಿ ಒಂದು ಲೊಕೇಶನ್ ಇದೆ, ಅಲ್ಲಿಗೆ ಹೋಗಿ ನಾವು ಡೆಲಿವರಿ ಮಾಡಬೇಕು. ಬನ್ನಿ, ಹಬ್ಬ ಆಗಿರೋದ್ರಿಂದ ಮಧ್ಯದಲ್ಲಿ ಅಲ್ಲಿ ಟ್ರಾಫಿಕ್ ಕಂಡು ಬಂತು. ನೋಡಿ ಇದು ದೊಡ್ಡಬಳ್ಳಾಪುರ ರೋಡು, ತುಂಬ ಟ್ರಾಫಿಕ್ ಇದೆ. ನೋಡಿ ಇಲ್ಲಿ ನಿಮಗೆ ಪಿಲ್ಲರ್ಗಳು ಕಾಣಿಸ್ತಾ ಇದೆಯಲ್ಲ, ಇದು ಟ್ರಾಫಿಕ್ ಅವಾಯ್ಡ್ ಮಾಡೋದಕ್ಕೆ ಅಂತಲೇ ಮಾಡ್ತಾ ಇರೋ ಒಂದು ಫ್ಲೈಓವರ್. ಬಟ್ ಅದು ಕೆಲಸ ನಿಂತೋಗಿದೆ, ಗೌರ್ಮೆಂಟ್ ರೀಸೆಂಟಾಗಿ ಚೇಂಜ್ ಆದ ತಕ್ಷಣವೇ. ಬಟ್ ಒಂದು ಗೌರ್ಮೆಂಟ್ಗೆ ಒಂದು ರಿಕ್ವೆಸ್ಟ್ ಏನಂದರೆ ಆ ಕೆಲಸ ಆದಷ್ಟು ಬೇಗ ಮುಗಿಸಿ, ಹಾಗೆ ಜನರಿಗೆ ಅನುಕೂಲ ಆಗುತ್ತೆ ಅಷ್ಟೇ. ಈಗ ನೋಡಿ ನಾವು ಯಲಹಂಕ ಓಲ್ಡ್ ಟೌನ್ ಆಂಜನೇಯ ದೇವಸ್ಥಾನ ಇಲ್ಲೇ ಪಕ್ಕದಲ್ಲೇ ಬಸ್ ಸ್ಟ್ಯಾಂಡ್ ಇದೆ. ಇಲ್ಲಿ ಸಮಸ್ಯೆ ಏನಂದರೆ ಸಿಗ್ನಲ್ ಹತ್ರನೇ ಬಸ್ಗಳು ನಿಲ್ಲತ್ತೆ. ಸೊ ಸಿಗ್ನಲ್ ಹತ್ರ ಬಸ್ ನಿಲ್ಲೋದ್ರಿಂದ ಟ್ರಾಫಿಕ್ ಜಾಮ್ ಆಗುತ್ತೆ. ಹಾಗೆ ಇವತ್ತು ನಾಳೆ ಹಬ್ಬ ಇರೋದ್ರಿಂದ ಎಲ್ಲರೂ ಏನೋ ಶಾಪಿಂಗಿಗೆ ಅಂತ ಆಚೆ ಬಂದಿದ್ದಾರೆ. ಸೊ ಹಾಗಾಗಿ ತುಂಬ ಜನ ಇದ್ದಾರೆ. ರೋಡ್ ಸೈಡಲ್ಲಿ ವ್ಯಾಪಾರ ಮಾಡ್ತಾಯಿದ್ದಾರೆ. ಹಾಗೆ ರೋಡ್ ಸೈಡಲ್ಲೂ ರೋಡ್ ಮಧ್ಯದಲ್ಲೂ ಈ ಆಟೋದವರು ವೆಯ್ಟ್ ಮಾಡ್ತಾಯಿದ್ದಾರೆ ಕಸ್ಟಮರ್ಸಿಗೋಸ್ಕರ. ಹಾಗಾಗಿ ಫುಲ್ ಜಾಮ್ ಆಗಿದೆ. ಸೊ ನಾವು ಈ ಸಿಗ್ನಲ್ನ ದಾಟೋದಕ್ಕೆ 3 ಸರ್ತಿ ವೆಯ್ಟ್ ಮಾಡಬೇಕಾಗಿ ಬಂತು. 3 ಸರ್ತಿ ಸಿಗ್ನಲ್ಲು ರೆಡ್ ಸಿಗ್ನಲ್ ಬಂದು ಆಮೇಲೆ ನಮಗೆ ಗ್ರೀನ್ ಸಿಗ್ನಲ್ ಸಿಕ್ಕ ತಕ್ಷಣವೇ ನಾವು ಅಲ್ಲಿಂದ ಮೂವ್ ಆಗಿದ್ದೀವಿ. ನಾವೀಗ ಸದ್ಯಕ್ಕೆ ಆಂಜನೇಯ ದೇವಸ್ಥಾನದ ಮುಂದೆ ಇದ್ದೀವಿ, ವೆಯ್ಟ್ ಮಾಡ್ತಾಯಿದ್ದೀವಿ ಸಿಗ್ನಲ್ ಕ್ಲಿಯರ್ ಆಗೋದಕ್ಕೆ. ನೋಡಿ ಡೆಲಿವರಿ ಅಂದ ತಕ್ಷಣ ಈಸಿ ಜಾಬ್ ಅಂದ್ಕೊಂಡಿರ್ತಾರೆ ತುಂಬ ಜನ. ನೋಡಿ ಎಷ್ಟೊಂದು ಕಷ್ಟ ಇರುತ್ತೆ. ಟ್ರಾಫಿಕ್ ಮಧ್ಯದಲ್ಲೂ ಹೇಗೋ ಯೋಗ ಮಾಡಿ ಪಾರ್ಸಲ್ನ ಕಲೆಕ್ಟ್ ಮಾಡಬೇಕು, ಹಾಗೆ ಇನ್ನೊಂದು ಜಾಗಕ್ಕೆ ಹೋಗಿ ಅದನ್ನು ಡೆಲಿವರಿ ಮಾಡಬೇಕು. ಅದ್ರ ಮಧ್ಯದಲ್ಲಿ ಗಾಳಿ, ಮಳೆ, ಧೂಳು ಇದು ಯಾವುದೂ ಲೆಕ್ಕಕ್ಕಿರಲ್ಲ. ನೋಡಿ ಮಳೆ ಬಂದರೆ ನಿಮಗೆ ಅಡಿಷ್ನಲ್ ಅಮೌಂಟ್ ಕೊಡ್ತಾರೆ. ಬಟ್ ಅಡಿಷ್ನಲ್ ಅಮೌಂಟ್ ಕೊಡ್ತಾರೆ ಅಂತೇಳಿ ಮಳೆಯಲ್ಲಿ ನೆನಿತೀರ ಅಂದರೆ ಈ ಡೆಲಿವರಿ ಪಾರ್ಟ್ನರ್ಸು ತುಂಬ ಜನ ಮಳೆಯಲ್ಲಿ ನೆನ್ಕೊಂಡು ಹೇಗೋ ರೈನ್ ಕೋಟು ಅದು ಇದನ್ನು ಯೂಸ್ ಮಾಡಿಕೊಂಡು ಮ್ಯಾನೇಜ್ ಮಾಡ್ತಾರೆ.
ಆದರೆ ಯಾವ ಕೆಲಸನೂ ಸುಲಭ ಅಲ್ಲ. ಆ ಕೆಲಸ ಮಾಡಿದಾಗಲೇ ಗೊತ್ತು ಅದರ ಕಷ್ಟ ಏನು ಅಂತ. ನೋಡಿ, ನಾವು ಈ ಸಿಗ್ನಲಲ್ಲಿ ತುಂಬ ಹೊತ್ತು ಕಾದಿದ್ದೀವಿ ಈ ಸಿಗ್ನಲ್ನ ಕ್ರಾಸ್ ಮಾಡೋದಕ್ಕೆ. ಇದು ನಿಮಗೆ ಎಡಗಡೆ ಹೋದರೆ ಓಲ್ಡ್ ಟೌನ್ ಬಸ್ ಸ್ಟ್ಯಾಂಡು ಹಾಗೆ ರೈಲ್ವೆ ಸ್ಟೇಷನ್ ಇದೆ. ಸ್ಟ್ರೇಟಾಗಿ ಹೋದರೆ ನಿಮಗೆ ಕೋಗಿಲು ಕ್ರಾಸ್ ಬರುತ್ತೆ. ನೋಡಿ, ಹಿಂದೆ ಅಂತೂ ಕಿಲೋಮೀಟ್ರ್ವರೆಗೂ ನಿಂತಿದೆ ವೆಹಿಕಲ್ಸು. ದೊಡ್ಡಬಳ್ಳಾಪುರದ ಕಡೆಯಿಂದ ಬಂದಿರೋದು, ಹಾಗೆ ಈ ಕಡೆ ಮೆಜೆಸ್ಟಿಕ್ ಕಡೆ ಅಂದರೆ GKVK ಆ ಕಡೆಯಿಂದ ಬಂದಿರೋ ವೆಹಿಕಲ್ಸ್ ಎಲ್ಲ ಬಂದು ಅಲ್ಲೇ ಸ್ಟಾಪ್ ಆಗುತ್ತೆ ಈ ಸಿಗ್ನಲ್ಗೆ. ಇದು ಯಾವಾಗಲೂ ತೊಂದರೆ ಕೊಡೋ ಈ ಸಿಗ್ನಲ್ ಇದು. ಯೂಶ್ವಲಿ ಇಷ್ಟೊಂದು ಟ್ರಾಫಿಕ್ ಇರೋಲ್ಲ, ಬಟ್ ಇರತ್ತೆ. ಬಟ್ ಈ ಹಬ್ಬ ಆಗಿರೋದ್ರಿಂದ ಟ್ರಾಫಿಕ್ ಜಾಸ್ತಿ ಆಗಿದೆ. ಗ್ರೀನ್ ಸಿಗ್ನಲ್ ಬಿತ್ತು ಅಂತ ನಾವು ಹೊರಡೋಕ್ಕೆ ಅಂತ ಬಂದರೆ ಅಲ್ಲೊಂದು ಬಸ್ ಬಂದು ಸಿಗಾಕೋತು. ಯಾಕಂದರೆ ಮುಂದೆ ಆಟೋದವರಿದ್ದರು, ಹಾಗೆ ಅಲ್ಲಿ ವ್ಯಾಪಾರಸ್ಥರು, ಹಾಗೆ ಕಸ್ಟಮರ್ಸು ತುಂಬ ಜನ ಇದ್ದರು. ಕೊನೆಗೂ ಆ ಸಿಗ್ನಲ್ನ ನಾವು ಕ್ರಾಸ್ ಮಾಡಿ ಮುಂದೆ ಡೆಲಿವರಿ ಕೊಡೋ ಏರಿಯಾ ಕಡೆ ಹೊರಟಿದ್ದೀವಿ. ನೋಡ್ಬೋದು ನೀವು, ರೋಡ್ ಸೈಡಲ್ಲಿ ಎಷ್ಟು ಜನ ವ್ಯಾಪಾರ ಮಾಡ್ತಾಯಿದ್ದಾರೆ ನೋಡಿ. ಆಟೋಗಳೆಲ್ಲ ರೋಡ್ ಮಧ್ಯೆನೇ ನಿಂತ್ಕೊಂಡಿದೆ ಆಲ್ಮೋಸ್ಟು. ನೋಡಿ, ಈ ಕಡೆ ಏನು ಒಂದು ಆಟೋ ಹೋಗೋಷ್ಟು ಜಾಗ ಬಿಟ್ಟಿದ್ದಾರೆ ಅಷ್ಟೇ, ಬಿಟ್ಟರೆ ತುಂಬ ಜನ ಹಾಗೆ ಆಟೋಗಳು ರೋಡ್ ಮಧ್ಯದಲ್ಲೇ ನಿಂತ್ಕೊಂಡಿದ್ದಾವೆ. ನೋಡಿ, ವ್ಯಾಪಾರಕ್ಕೆ ಬಂದವರು ಹಬ್ಬಕ್ಕೆ ನೋಡಿ ಬಾಳೆ ದಿಂಡು ಹೂವುಗಳನ್ನೆಲ್ಲ ತೊಗೊಂಡು ಹೋಗ್ತಾಯಿದ್ದಾರೆ. ನಮಗೆ ಈಗ ಟ್ರಾಫಿಕ್ ಕ್ಲಿಯರ್ ಆಗಿದೆ, ನಾವು ಫಾಸ್ಟಾಗಿ ಮೂವ್ ಆಗ್ತಾಯಿದ್ದೀವಿ. ನಮಗೆ ನೆಕ್ಸ್ಟ್ ಬರೋದು ಕೋಗಿಲು ಕ್ರಾಸ್. ಅದನ್ನು ದಾಟಿಕೊಂಡು ಡೈರೆಕ್ಟಾಗಿ ನಾವು ಬಾಗ್ಲೂರು ಕ್ರಾಸ್ ಕಡೆ ಹೋಗ್ತೀವಿ, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ರೋಡಲ್ಲಿ. ನೋಡಿ, ನಾವು ಆಲ್ರೆಡಿ ಈಗ ಬಾಗ್ಲೂರು ಕ್ರಾಸ್ ಕಡೆಗೆ ಹೊರಟಿದ್ದೀವಿ. ಕೋಗಿಲು ಕ್ರಾಸ್ ದಾಟಿದ್ವಿ. ಈ ಫ್ಲೈಓವರ್ ಬಂದು ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಹೋಗುವಂಥದ್ದು ಆ ರೋಡದು. ಈಗ 5-6 ವರ್ಷದ ಮುಂಚೆ ಈ ಯಲಹಂಕದಲ್ಲಿ ಏನೂ ಇರಲ್ಲ. ಈಗ ದೊಡ್ಡ ದೊಡ್ಡ ಕಂಪ್ನಿಗಳೆಲ್ಲ ಶುರುವಾಗಿದ್ದಾವೆ ಈ ಏರ್ಪೋರ್ಟಿಗೆ ಹೋಗೋ ದಾರಿ ಉದ್ದಕ್ಕೂ. ಮೆಟ್ರೋ ಕೆಲಸ ಕೂಡ ನಡೀತಾ ಇದೆ. ಈಗ ನಮಗೆ ಲೆಫ್ಟಲ್ಲಿ ಕಾಣಿಸ್ತಾ ಇರೋದು ಸೈಡ್ ಕೇರ್ ಹಾಸ್ಪಿಟಲ್. ಇದು ಒಂದು ಕಾಲದಲ್ಲಿ ಪ್ಯೂರ್ಲಿ ಕ್ಯಾನ್ಸರ್ ಹಾಸ್ಪಿಟಲ್ ಆಗಿತ್ತು, ಈಗ ಮಲ್ಟಿ ಸ್ಪೆಷಾಲಿಟಿ ಆಗಿದೆ. ಸೊ ಯಲಹಂಕ ಸುತ್ತಮುತ್ತಲಿರೋರು ನಿಮ್ಗೆ ಯಾವುದೇ ತೊಂದರೆಗೆ ಅಲ್ಲಿ ಹೋಗ್ಬೋದು. ಈಗ ನಾವು ಬಾಗ್ಲೂರು ಕ್ರಾಸ್ಗೆ ರೀಚ್ ಆಗಿದ್ವಿ. ಸೊ ಇಲ್ಲಿಂದ ರೈಟ್ ತೊಗೊಂಡ್ರೆ ಅದು ಬಾಗ್ಲೂರು ಮೇನ್ ರೋಡ್. ಸೊ ಈಗ ನಾವು ಬಾಗ್ಲೂರು ಮೇನ್ ರೋಡ್ ಕಡೆ ಹೊರಟಿದ್ದೀವಿ. ಸೊ ಇನ್ನೇನು ಸ್ವಲ್ಪ ಹೊತ್ತು ನಮ್ಮ ಡೆಲಿವರಿ ಪಾಯಿಂಟ್ನ ನಾವು ರೀಚ್ ಆಗ್ತೀವಿ. ಈ ಕಡೆ ಅಷ್ಟೊಂದು ಟ್ರಾಫಿಕ್ ಇರಲಿಲ್ಲ, ಸೊ ಹಾಗಾಗಿ ನಾವು ಬೇಗ ಮೂವ್ ಆದ್ವಿ ಇಲ್ಲಿ. ಸೊ ಕೊನೆಗೂ ನಾವು ಡೆಲಿವರಿ ಮಾಡೋ ಏರಿಯಾಗೆ ಬಂದಿದ್ದೀವಿ. ಸೊ ಇದೇ ಅದು ಲೊಕೇಶನ್. ಫೈನಲಿ ಡೆಲಿವರಿ ಮಾಡೋ ಜಾಗಕ್ಕೆ ಬಂದಿದ್ದೀವಿ. ಇದು ಬಾಗ್ಲೂರು ಕ್ರಾಸ್ ಹತ್ತಿರ ಇರೋ ಒಂದು ಏರಿಯಾದಲ್ಲಿತ್ತು. ಸೊ ಈ ಬಿಲ್ಡಿಂಗಿಂದನೇ ಕಸ್ಟಮರ್ ಬರೋರಿದ್ದಾರೆ, ಕಸ್ಟಮರ್ಗೆ ವೆಯ್ಟ್ ಮಾಡ್ತಾಯಿದ್ದೀವಿ. ಸೊ ಆಲ್ಮೋಸ್ಟ್ 30 to 45 ಮಿನಿಟ್ಸ್ ಬೇಕಾಯಿತು ಇದನ್ನು ಪಿಕಪ್ ಮಾಡಿ ಡೆಲಿವರಿ ಮಾಡೋದಕ್ಕೆ. ಈ 45 ನಿಮಿಷ ಕಷ್ಟಪಟ್ಟಿದ್ದಕ್ಕೆ ನಮಗೆ ಸಿಕ್ಕಿದ್ದು 65 ರೂಪಾಯಿ. ನೋಡಿ, 45 ನಿಮಿಷ ಇದು ಏನೋ ಈ ಡೆಲಿವರಿ ಮಾಡೋದಕ್ಕೆ ನಾವು ಅರ್ಧ ಗಂಟೆಯಿಂದ 3/4 ಗಂಟೆ ವೆಯ್ಟ್ ಮಾಡಬೇಕಾಯ್ತು ಅದು ಒಂದು ಆರ್ಡ್ರ್ ಸಿಗೋದಕ್ಕೆ. ಅಷ್ಟೊಂದು ಆರ್ಡ್ರ್ಗಳು ಕಡಿಮೆ ಇತ್ತು ಇವತ್ತು.
ಫಸ್ಟ್ ಆರ್ಡರ್ ಸಿಕ್ಕ ತಕ್ಷಣವೇ ನಾವು ಯಲಹಂಕ ಓಲ್ಡ್ ಟೌನಿಂದ ಯಲಹಂಕ ನ್ಯೂ ಟೌನ್ಗೆ ಹೋಗಿ ಅದನ್ನು ಪಿಕಪ್ ಮಾಡಿ ಇದನ್ನು ತಿರ್ಗಾ ಕೋಗಿಲು ಕ್ರಾಸ್ ದಾಟ್ಕೊಂಡು ಬಾಗಿಲೂರು ಕ್ರಾಸ್ ದಾಟ್ಕೊಂಡು ಬಾಗಿಲೂರು ಮೇನ್ ರೋಡಲ್ಲಿರೋ ಒಂದು ಏರಿಯಾದಲ್ಲಿ ಕೊನೆಗೂ ಬಂದು ನಾವು ಡೆಲಿವರಿ ಮಾಡಿದ್ದೀವಿ. ಸೊ ಎಕ್ಸ್ಪೀರಿಯೆನ್ಸ್ ಮಾತ್ರ ಚೆನ್ನಾಗಿತ್ತು. ಬಟ್ ರಿಯಲ್ ಎಕ್ಸ್ಪೀರಿಯೆನ್ಸ್ ತುಂಬಾ ಕಷ್ಟವಾಗಿರುತ್ತೆ. ಯಾಕಂದರೆ ಇದು ಫೆಸ್ಟಿವಲ್ ಟೈಮು, ತುಂಬ ಟ್ರಾಫಿಕ್ ಇತ್ತು. ಹಾಗಾಗಿ ಮೂಮೆಂಟ್ ಮಾಡೋದು ಭಾಳ ಕಷ್ಟವಾಗಿತ್ತು. ಎನಿವೆ ಫೈನಲಿ ಡನ್.